ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ, ಸಮ್ಮರ್ ಅಂತೂ ಬಂತು. ಉದ್ದ ಇರೋ ಕೂದಲಿಗೆ ತುಂಬ ಪ್ರಾಬ್ಲಮ್ ಅಂತ ಹೇಳಬಹುದು. ಕೂದಲನ್ನ ಮೇಂಟೈನ್ ಮಾಡೋದು ಈ ಸಮ್ಮರ್ ಸೀಸನಲ್ಲಿ ತುಂಬ ಕಷ್ಟ ಅಂತ ಹೇಳಬಹುದು. ಅದರಲ್ಲಿ ನನ್ನ ಕೂದಲಂತೂ ತುಂಬ ಹೆವಿ ದಪ್ಪ ಇದೆ ಮತ್ತು ಉದ್ದನೂ ಇದೆ ಅಂತ ಹೇಳಬಹುದು. ನಾನು ಈ ಸಮ್ಮರ್ ಸೀಸನಲ್ಲಿ ಆಯಿಲ್ ಮಾಡಿದಾಗ ಯಾವ ರೀತಿಯಾಗಿ ಬನ್ ಹಾಕೋತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿರುತ್ತೆ ಬನ್, ಎಷ್ಟೇ ಉದ್ದವಾಗಿ ಈ ರೀತಿಯಾಗಿ ಬನ್ ಮಾಡ್ಕೊಳ್ಳೋದ್ರಿಂದ ನೀವು ನಿಮ್ಮ ಕೂದಲನ್ನು ರಕ್ಷಣೆ ಮಾಡ್ಕೋಬಹುದು. ನಿಮಗೂ ಕೂಡ ಆರಾಮ್ ಅನಿಸುತ್ತೆ. ಯಾವ ರೀತಿಯಾಗಿ ನಾನು ಬನ್ನ ಹಾಕೋತೀನಿ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಮ್ಮರ್ ಸೀಸನಲ್ಲಿ ಸೆಕೆ ಆಗೋದು, ಕೂದಲು ಒದ್ದೆ ಆಗೋದು ಎಲ್ಲ ಕಾಮನ್ ಅಂತ ಹೇಳ್ಬಹುದು. ಅದರಲ್ಲಿ ಉದ್ದ ಇರೋರಿಗಂತೂ ತುಂಬ ಪ್ರಾಬ್ಲಮ್ ಆಗ್ತಿರುತ್ತೆ ಅಂತ ಹೇಳ್ಬಹುದು. ನಾನು ಈ ಸಮ್ಮರ್ ಸೀಸನಲ್ಲಿ ಯಾವಾಗಲೂ ಇದೇ ರೀತಿಯಾಗಿ ಹೇರ್ ಸ್ಟೈಲ್ನ ಮಾಡ್ಕೊಳ್ಳೋದು, ಇದೇ ರೀತಿಯಾಗಿ ಬನ್ ಮಾಡಿ ಬಿಟ್ಬಿಡ್ತೀನಿ. ನನ್ನ ಕೂದಲು ನನಗೆ ಉದ್ದ ಇದೆ, ಭಾಳ ಟೆನ್ಷನ್ ಕೊಡುತ್ತೆ ಅನ್ನೋ ಯಾವುದೇ ರೀತಿಯಾದ ಫೀಲ್ ಆಗೋದಿಲ್ಲ. ಆರಾಮಾಗಿ ಈ ಸಮ್ಮರ್ ಸೀಸನ್ನ ಈ ರೀತಿಯಾಗಿ ನಾನು ಕಳೆಯೋದು. ಇವಾಗ ನಾನು ಡೈಲಿ ವ್ಲಾಗ್ಸ್ ಕೂಡ ಹಾಕ್ತಾ ಇದ್ದೀನಿ. ದಯವಿಟ್ಟು ಆ ವಿಡಿಯೋಗಳನ್ನು ನೋಡಿ ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಲೂ ಹೇಳಬಹುದು. ನಿಮ್ಮ ಒಂದು ವ್ಯೂ ಇಂದ ನಮಗೆ ತುಂಬ ಎಂಕರೇಜ್ಮೆಂಟ್ ಸಿಗುತ್ತೆ ಅಂತಲೂ ಹೇಳಬಹುದು. ನಮ್ಮ ವಿಡಿಯೋನ ನೋಡ್ತಾ ಇದ್ದಾರೆ, ಇನ್ನಷ್ಟು ವಿಡಿಯೋಗಳನ್ನು ಮಾಡಿ ಹಾಕಬೇಕು ಅನ್ನೋದನ್ನು ಕೂಡ ನಮ್ಮ ಮನಸ್ಸಲ್ಲೂ ಕೂಡ ಮೂಡುತ್ತೆ. ಮುಂದೆ ಬರುವ ವಿಡಿಯೋಗಳಲ್ಲಿ ನಮ್ಮ ಅಣ್ಣನ ಮದುವೆ ವಿಡಿಯೋಗಳಾಗಿರಬಹುದು, ಶಾಪಿಂಗ್ ವಿಡಿಯೋಗಳಾಗಿರಬಹುದು, ಮತ್ತು ಗೋಲ್ಡ್ ಶಾಪಿಂಗ್ ವಿಡಿಯೋಗಳಾಗಿರಬಹುದು, ಮುಂದಿನ ವಿಡಿಯೋಗಳ ಎಲ್ಲ ರೀತಿಯ ವಿಡಿಯೋಗಳು ಡೈಲಿ ವ್ಲಾಗ್ಸ್ಗಳಲ್ಲಿ ಬರ್ತಾ ಇರುತ್ತೆ. ಹೇರ್ ಸ್ಟೈಲ್ ವಿಡಿಯೋಗಳು, ಹೇರ್ ಕೇರ್ ವಿಡಿಯೋಗಳು, ಈ ರೀತಿಯಾದ ವಿಡಿಯೋಗಳಿಗೆ ಯಾವ ರೀತಿಯಾದ ನೀವು ಸಪೋರ್ಟ್ ಕೊಡ್ತಾ ಇದ್ದೀರಾ ಅದೇ ರೀತಿಯಾದ ಸಪೋರ್ಟ್ನು ಕೂಡ ಈ ಡೈಲಿ ವ್ಲಾಗ್ಸ್ಗೂ ಕೂಡ ಕೊಡಿ ಅಂತ ಹೇಳ್ತೀನಿ. ನೋಡಿ, ಈ ರೀತಿಯಾಗಿ ಒಂದು ಕ್ಲಚ್ಚರ್ನ ಹಾಕಿಬಿಟ್ಟು ನಾನು ಈ ರೀತಿಯಾಗಿ ಎರಡು ಟ್ವಿಸ್ಟ್ ಮಾಡಿ ಈ ರೀತಿಯಾಗಿ ಬನ್ ಮಾಡ್ತೀನಿ. ಈಸಿಯಾಗಿ ಮಾಡ್ಕೊಳ್ಳೋ ಬನ್ ಅಂತ ಹೇಳಬಹುದು. ತುಂಬ ಕಂಫರ್ಟೇಬಲ್ ಆಗಿ ಇರುತ್ತೆ. ಯಾವುದೇ ರೀತಿಯಾದ ಹೆವಿ ಆಗಿರೋ ಫೀಲ್ ಆಗೋದಿಲ್ಲ. ಯಾವುದೇ ರೀತಿಯಾದ ಒಂಥರ ಇರ್ಸು ಮುರ್ಸು ಅಂತಾರಲ್ಲ ಆ ಥರ ಯಾವುದೇ ಫೀಲ್ ಆಗೋದಿಲ್ಲ. ಮನೆಯಲ್ಲಿ ಹೌಸ್ ವೈಫ್ಗಳಿಗೆ ಅಥವಾ ಮಕ್ಕಳು ಇರೋರಿಗೆ, ಚಿಕ್ಕ ಮಕ್ಕಳು ಇರೋರಿಗೆ ಈ ರೀತಿಯಾದ ಹೇರ್ ಸ್ಟೈಲ್ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅದರಲ್ಲಿ ಉದ್ದ ಕೂದಲು ಇರೋರಿಗೆ ಈ ರೀತಿಯಾದ ಹೇರ್ ಸ್ಟೈಲ್ ತುಂಬ ಯೂಸ್ ಆಗುತ್ತೆ. ಈ ರೀತಿಯಾದ ಹೇರ್ ಸ್ಟೈಲ್ನ ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದೇ ರೀತಿಯಾದ ವಿಡಿಯೋಗಳು ನಿಮಗೆ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.